ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ 2025 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಇದು ಅಸಿಸ್ಟೆಂಟ್ ಜೂನಿಯರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಆಗಿತ್ತು ಸ್ನೇಹಿತರೆ. ಸೊ 2025ರಲ್ಲಿ ಬಂದಿರತಕ್ಕಂಥ GKಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸೊ ಇಲ್ಲಿ ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡು ವರ್ಷನ್ಸ ನೋಡ್ತಾ ಹೋಗೋಣ. ಸೊ ಇಂಗ್ಲೀಷ್ ಬೇಕಂತ ಇಂಗ್ಲೀಷ್ ಯೂಸ್ ಆಗುತ್ತೆ. ಸೊ ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಆಗ್ತಕ್ಕಂಥದ್ದು. ಸೊ ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡು ಸಹ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಈ ಕೆಳಗಿನ ಯಾವ ಅನುಸೂಚಿ ಅಥವಾ ಅನುಸೂಚಿಗಳು ನ್ಯಾಯಿಕ ವಿಮರ್ಶೆಯ ಪರಿಮಿತಿಗೆ ಬರುವುದಿಲ್ಲ? ಆಪ್ಷನ್ ಕೊಟ್ಟಿದ್ದಾರೆ: 7ನೇ ಅನುಸೂಚಿ, 8ನೇ ಅನುಸೂಚಿ, 9ನೇ ಅನುಸೂಚಿ, 10ನೇ ಅನುಸೂಚಿ. ಸೊ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಎ ಮತ್ತು ಬಿ ಮಾತ್ರ, ಬಿ ಮಾತ್ರ, ಸಿ ಮಾತ್ರ, ಎ ಮತ್ತು ಡಿ ಮಾತ್ರ. ಸೊ ಫಸ್ಟ್ ನಾವು ಕ್ವಶನ್ ಏನು ಅರ್ಥ ಮಾಡ್ಕೋಬೇಕು, ಯಾವ ಅನುಸೂಚಿ ಅಥವಾ ಅನುಸೂಚಿಗಳು ನ್ಯಾಯಿಕ ವಿಮರ್ಶೆಯ ಪರಿಮಿತಿಗೆ ಬರುವುದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಬರುವುದಿಲ್ಲ ಅಂತಕ್ಕಂಥದ್ದು ಸೊ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಸರಿಯಾದಂತಹ ಒಂದು ಉತ್ತರ ಬಂದು ಆಪ್ಷನ್ ಸಿ, 3 ಮಾತ್ರ. ಅಂತ ಹೇಳಿದ್ರೆ 9ನೇ ಅನುಸೂಚಿ ಏನಿದೆಯೋ 9th ಶೆಡ್ಯೂಲ್ ಅಂತ ಹೇಳ್ತೀವಲ್ವ, ಸೊ ಇದು ಸಂವಿಧಾನಿಕ ಅಥವಾ ನ್ಯಾಯಿಕ ವಿಮರ್ಶೆಯ ಪರಿಮಿತಿಗೆ ಬರುವುದಿಲ್ಲ. ಸೊ ಆನ್ಸರ್ ಆಪ್ಷನ್ ಸಿ. ಸೊ ನೋಡಿ ಸ್ನೇಹಿತರೆ, ಭಾರತ ಸಂವಿಧಾನದ 9ನೇ ಅನುಸೂಚಿಯಾದಂಥ 1951ರಲ್ಲಿ ಮೊದಲ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸೇರಿಸಲಾಗುತ್ತೆ. ಇದು ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಗೆ ಸಂಬಂಧಿಸಿದ ಕಾಯ್ದೆಗಳನ್ನು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ರಕ್ಷಣೆ ನೀಡಲು ಈ ಒಂದು ಶೆಡ್ಯೂಲನ್ನು ರೂಪಿಸಲಾಗಿರ್ತಕ್ಕಂಥ. ಅಂದರೆ ಈ ಒಂದು ಯಾವುದೇ ಒಂದು ತಿದ್ದುಪಡಿ ಇದ್ರೂ ಸಹ ನ್ಯಾಯಾಂಗದ ಮೂಲಕ ಪರಿಹರಿಸ್ಕೊಳ್ತಕ್ಕಂಥದ್ದು ಇದೆ. ಆದರೆ 9ನೇ ಅನುಸೂಚಿ ಏನಿದೆಯೋ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಯಾವುದೇ ಕಾಯ್ದೆಯಲ್ಲಿ ಈ ಒಂದು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಹಾಕುವಂತಿಲ್ಲ ಅಂತಕ್ಕಂಥದ್ದು ಇದರ ಒಂದು ವಿಷಯ ಆಗಿರುತ್ತೆ. ಸೊ ಇದು 9ನೇ ಅನುಸೂಚಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದೊಂದು ನ್ಯಾಯಿಕ ವಿಮರ್ಶೆಗೆ ಹೋಗ್ತಕ್ಕಂಥದ್ದು ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು 2007ರ IR ಕೋಯ್ಲಾ ಅಂತ ಹೇಳ್ತೀವಲ್ಲ, ತಮಿಳುನಾಡು ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏಪ್ರಿಲ್ 24, 1973 ಕೇಶವಾನಂದ ಭಾರತಿ ತೀರ್ಪು ನಂತರ 9ನೇ ಅನುಸೂಚಿಗೆ ಸೇರಿಸಲಾದ ಯಾವುದೇ ಕಾನೂನುಗಳು ಮೂಲಭೂತ ರಚನೆಯನ್ನು ಉಲ್ಲಂಘಿಸಿದರೆ ಅವುಗಳನ್ನು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬಹುದು ಎಂದು ತೀರ್ಪನ್ನು ನೀಡಿದೆ ಅಂತೆ. ಎಲ್ಲಿ? ತಮಿಳುನಾಡು ರಾಜ್ಯ ಪ್ರಕರಣದಲ್ಲಿ ಹೇಳ್ತವೆ, ಕೇಶವಾನಂದ ಭಾರತಿ ತೀರ್ಪು ಅಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ 1951ರಲ್ಲಿ ಏನಾಗುತ್ತೆ, 9ನೇ ಶೆಡ್ನಲ್ಲಿ ಇರ್ತಕ್ಕಂಥ ಒಂದು ಇದನ್ನು ನ್ಯಾಯಾಂಗಕ್ಕೆ ಒಳಪಡಿಸ್ತಕ್ಕಂಥದ್ದು ಇಲ್ಲ ಅಂತ ಕೊಟ್ಟಿದ್ರು. ಆದರೆ 1973ರ ಕೇಶವಾನಂದ ಭಾರತಿ ತೀರ್ಪಿನ ನಂತರ ಏನಾಗುತ್ತೆ, 2007ರಲ್ಲಿ ಮೂಲಭೂತ ರಚನೆಯನ್ನು ಉಲ್ಲಂಘಿಸಿದರೆ, ಅಂದರೆ ಮೂಲಭೂತ ರಚನೆ ಏನಿದೆಯೋ ಅದರ ಬಗ್ಗೆ ಉಲ್ಲಂಘನೆಯನ್ನು ಮಾಡಿದಾಗ ಅವುಗಳನ್ನು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬಹುದು ಅಂತಕ್ಕಂಥದ್ದನ್ನ ತೀರ್ಪನ್ನು ಕೊಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆದರೆ ಪ್ರಶ್ನೆಯು ಯಾವ ಅನುಸೂಚಿ ನ್ಯಾಯಿಕ ವಿಮರ್ಶೆಯ ಪರಿಮಿತಿಗೆ ಬರುವುದಿಲ್ಲ ಅಂದರೆ ವಿಶೇಷ ರಕ್ಷಣೆಯನ್ನು ಹೊಂದಿ ಅಂತ ಕೇಳಿರೋದನ್ನ ಆನ್ಸರು 9ನೇ ಅನುಸೂಚಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಜೋಡಿಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅಥವಾ ಹೊಂದಾಣಿಕೆಯಾಗುತ್ತವೆ? ಕೇಂದ್ರೀಯ ವಿಚಕ್ಷಣಾ ಆಯೋಗ, ಕೇಂದ್ರೀಯ ತನಿಖಾ ದಳ, ಲೋಕಪಾಲ, ಲೋಕಾಯುಕ್ತ. ಸೊ ನೋಡಿ, ಇಲ್ಲಿ ಕೇಂದ್ರೀಯ ವಿಚಕ್ಷಣಾ ಆಯೋಗ 1964ರಲ್ಲಿ ಸ್ಥಾಪನೆ. ಸೊ ಇಲ್ಲಿ ಕೇಂದ್ರೀಯ ವಿಚಕ್ಷಣಾ ಆಯೋಗ ಬಂದು 1964ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರೀಯ ತನಿಖಾ ದಳ ಬಂದು 1963ರಲ್ಲಿ ಸ್ಥಾಪನೆ ಆಗುತ್ತೆ. ಲೋಕಪಾಲ ಬಂದು 2014ರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಲೋಕಾಯುಕ್ತ ಬಂದು 2013ರ ಕಾಯ್ದೆ ಪ್ರಕಾರ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ A, B ಮತ್ತು ಡಿ ನಾವು ತಗೊಳ್ಬೇಕಾಗುತ್ತೆ. ಆಪ್ಷನ್ 2 A, B, D ಮಾತ್ರ ಆಗಿರುತ್ತೆ. ಓಕೆ, ಸೊ ಲೋಕಪಾಲ 2014ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮಾಹಿತಿ ಹಕ್ಕು ಅಧಿನಿಯಮವನ್ನು ಪ್ರಪ್ರಥಮವಾಗಿ ಜಾರಿಗೆ ತಂದಂತಹ ರಾಜ್ಯ ಯಾವುದು? ಆಪ್ಷನ್ ತಮಿಳುನಾಡು, ಗೋವಾ, ರಾಜಸ್ಥಾನ, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಅಧಿನಿಯಮವನ್ನು ಜಾರಿಗೆ ತಂದಂತಹ ರಾಜ್ಯ ಅಂತ ಹೇಳಿದ್ರೆ ಸ್ನೇಹಿತರೆ ಅದು ತಮಿಳುನಾಡು. ಆಪ್ಷನ್ 1 ತಮಿಳುನಾಡು ಆಗಿರುತ್ತೆ.
ನೋಡಿ, ಇಲ್ಲಿ ಮಾಹಿತಿ ಹಕ್ಕು ಅಧಿನಿಯಮವನ್ನು ಆರ್ಟಿಐ ಆಕ್ಟ್ ಪ್ರಪ್ರಥಮವಾಗಿ ಜಾರಿಗೆ ತಂದಂತಹ ರಾಜ್ಯ ತಮಿಳುನಾಡು. 1997ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಂತಹ ಭಾರತದ ಮೊದಲ ರಾಜ್ಯ ಈ ಒಂದು ತಮಿಳುನಾಡು ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಗೋವಾ ಕೂಡ 1997ರಲ್ಲೇ ಜಾರಿಗೆ ತಂದರೂ ಸಹ ತಮಿಳುನಾಡು ಮೊದಲು ಜಾರಿಗೆ ತಂದ ರಾಜ್ಯವಾಗಿ ಗುರುತಿಸಲ್ಪಟ್ಟಿದೆ. ಭಾರತ ಸರ್ಕಾರವು ರಾಷ್ಟ್ರೀಯ ಮಟ್ಟದಲ್ಲಿ ಮಾಹಿತಿ ಹಕ್ಕು ಕಾಯ್ದೆನ 2005ರಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು. ಬಟ್ ಇನ್ನೊಂದು ಪಾಯಿಂಟ್ ಏನಂತಂದರೆ, ಗೋವಾ 1997 ಜಾರಿಗೆ ತಂದರೂ ಸಹ ತಮಿಳುನಾಡು ಮೊದಲ ಜಾರಿಗೆ ತಂದ ರಾಜ್ಯವಾಗಿ ಗುರುತಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಅಂತ ಒಂದು ನಾನಾ ಕಾರಣ ರೀಸನ್ಗಳು ಸಹ ಇರ್ತಾ ಹೋಗ್ತವೆ. ಬಟ್ ಇಲ್ಲಿ 1999ರಲ್ಲಿ ತಮಿಳುನಾಡು ತಗೋಬರುತ್ತೆ, ಅದು ಮೊಟ್ಟ ಮೊದಲ ಒಂದು ರಾಜ್ಯ ಅಂತ ಅನ್ಸ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟು, ಕೆಳಗೆ ನೀಡಿರುವ ಕರ್ನಾಟಕದ ರಾಜ್ಯಪಾಲರ ಹೆಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. VS ರಮಾದೇವಿ, ಹಂಸರಾಜ್ ಭಾರದ್ವಾಜ್, ಮೋಹನ್ ಲಾಲ್ ಸುಖಾಡಿಯಾ, ಖುರ್ಷಿದ್ ಅಲಂ ಖಾನ್. ಫಸ್ಟ್ಗೆ ನೋಡ್ತಾ ಹೋದಾಗ ಸ್ನೇಹಿತರೆ, VS ರಮಾದೇವಿ ಬಂದು 99ರಿಂದ 2002 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಹಂಸರಾಜ್ ಭಾರದ್ವಾಜ್ ಬಂದು 2009ರಿಂದ 2014. ಮೋಹನ್ ಲಾಲ್ ಸುಖಾಡಿಯಾ ಬಂದು 72ರಿಂದ 75, 1972ರಿಂದ 1975 ಆಗಿರುತ್ತೆ. ಖುರ್ಷಿದ್ ಅಲಂ ಖಾನ್ ಬಂದು 92ರಿಂದ 99, ಅಂದರೆ 1992ರಿಂದ 1999 ಈ ರೇಂಜ್ ಅಥವಾ ಈ ಒಂದು ಅವಧಿಯಲ್ಲಿ ಅವರು ಒಂದು ರಾಜ್ಯಪಾಲರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ನಾವು ಫಸ್ಟ್ ಯಾವ್ದು ತೊಗೊಳ್ಬಹುದು, 72ರಿಂದ 75 ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿಗೆ ಮೋಹನ್ ಲಾಲ್ ಸುಖಾಡಿಯಾ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಸೊ ಎರಡನ್ನ ಬಿಟ್ಟಾಕೋಣ. ಅದಾದ ನಂತರ ಬರ್ತಕ್ಕಂಥ 92ರಿಂದ 99 ಖುರ್ಷಿದ್ ಅಲಂ ಖಾನ್ ಅಂತ ಬರ್ತಾರೆ. ಸೊ ಹಾಗಾಗಿ ಇದನ್ನು ನಾವು ಲ್ಯಾಪ್ಸ್ ಮಾಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟು 99ರಿಂದ 2002 VS ರಮಾದೇವಿ ಬರ್ತಾರೆ, ಆಪ್ಷನ್ ಎ. ಸೊ ಆಪ್ಷನ್ ಬಿ ತಪ್ಪಾಗುತ್ತೆ. ಸೊ ಆಪ್ಷನ್ 1 ಆಗಿರುತ್ತೆ. ಅಂದರೆ ಫಸ್ಟ್ ಬರ್ತಕ್ಕಂಥದ್ದು ಮೋಹನ್ ಲಾಲ್ ಸುಖಾಡಿಯಾ, ಅದಾದ ನಂತರ ಖುರ್ಷಿದ್ ಅಲಂ ಖಾನ್, ಅದಾದ ನಂತರ VS ರಮಾದೇವಿ. ಸೊ ಫೈನಲ್ ಆಗಿ ಹಂಸರಾಜ್ ಭಾರದ್ವಾಜರವರು 2009ರಿಂದ 2014ರವರೆಗೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು, ಕೆಲಸ ಅಥವಾ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 1. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಆನ್ಸರ್ ಬಂದು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಶೆಡ್ಯೂಲ್ ಡಸ್ ನಾಟ್ ಕಮ್ ಅಂಡರ್ ದ ಪೂರ್ವ ಆಫ್ ಜುಡಿಷಿಯಲ್ ರಿವ್ಯೂ ಅಂತ ಕೊಟ್ಟಿದ್ದಾರೆ. ಸೊ 7th ಇಲ್ಲ 8th ಇಲ್ಲ 9th ಶೆಡ್ಯೂಲಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ 3C ಓನ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಪೇಸ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಂದು ಎಸ್ಟಾಬ್ಲಿಷ್ಡ್ ಇನ್ 1964 ಸರಿಯಾಗಿದೆ. ಆ್ಯಂಡ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಂದು ಎಸ್ಟಾಬ್ಲಿಷ್ಡ್ ಇನ್ 1963 ಸರಿಯಾಗಿದೆ. ಲೋಕಪಾಲ್ ಬಂದು 2010 ಅಲ್ಲ 2014 ಈ ಒಂದು ಆಯ್ಕೆ ತಪ್ಪಾಗಿದೆ. ಆ್ಯಂಡ್ ಲೋಕಾಯುಕ್ತ ಬಂದು ಎಸ್ಟಾಬ್ಲಿಷ್ಡ್ ಆಸ್ ಪರ್ ದ ಆ್ಯಕ್ಟ್ ಆಫ್ 2013. ಸೊ ಇದು ಸರಿಯಾಗಿದೆ. ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ 2 A, B ಮತ್ತು D ಓನ್ಲಿ. ದ ಫಸ್ಟ್ ಸ್ಟೇಟ್ ಆಫ್ ಇಂಟ್ರೊಡ್ಯೂಸ್ ದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಈಸ್ ಅಂತ ಕೊಟ್ಟಿದೆ. ತಮಿಳುನಾಡು, ಗೋವಾ, ರಾಜಸ್ಥಾನ್, ಕರ್ನಾಟಕ. ಸರಿಯಾದಂಥ ಒಂದು ಉತ್ತರ ತಮಿಳುನಾಡು. ಅರೇಂಜ್ ದ ಫಾಲೋಯಿಂಗ್ ಗವರ್ನರ್ಸ್ ಆಫ್ ಕರ್ನಾಟಕ ಇನ್ ಕ್ರಾನಲಾಜಿಕಲ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. VS ರಮಾದೇವಿ, ಹಂಸರಾಜ್ ಭಾರದ್ವಾಜ್, ಮೋಹನ್ ಲಾಲ್ ಸುಖಾಡಿಯಾ ಆ್ಯಂಡ್ ಖುರ್ಷಿದ್ ಅಲಂ ಖಾನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದಾಗೆ ರಮಾದೇವಿ ಬಂದು 99ರಿಂದ 2002 ಬರ್ತಾರೆ. ಹಂಸರಾಜ್ ಭಾರದ್ವಾಜ್ ಬಂದು 2009ರಿಂದ 2014 ಆ್ಯಂಡ್ ಮೋಹನ್ ಲಾಲ್ ಸುಖಾಡಿಯಾ ಬಂದು 72ರಿಂದ 75 ಆ್ಯಂಡ್ ಖುರ್ಷಿದ್ ಅಲಂ ಖಾನ್ ಬಂದು 92ರಿಂದ 99. ಸೊ ಈ ರೇಂಜಲ್ಲಿ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಫಸ್ಟು ಮೋಹನ್ ಲಾಲ್ ಸುಖಾಡಿಯಾ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಖುರ್ಷಿದ್ ಅಲಂ ಖಾನ್, ಅದಾದ ನಂತರ VS ರಮಾದೇವಿ, ಅದಾದ ನಂತರ ಹಂಸರಾಜ್ ಭಾರದ್ವಾಜ್. ಸೊ ಇದು ಹಾರ್ಡರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಸಂವಿಧಾನದ ತಿದ್ದುಪಡಿ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣಗಳು. 9ನೇ ತಿದ್ದುಪಡಿ ಏನು ಹೇಳುತ್ತೆ, 86ನೇ ತಿದ್ದುಪಡಿ, 24ನೇ ತಿದ್ದುಪಡಿ, 52ನೇ ತಿದ್ದುಪಡಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ನೋಡಿ 9ನೇ ತಿದ್ದುಪಡಿ ಬಂದು ಬೇರುಬಾರಿ ಯೂನಿಯನ್ ಆಗಿರುತ್ತೆ. ಸೊ ಹಾಗಾಗಿರ್ಬೇಕಾದ್ರೆ ಸೊ ಆಪ್ಷನ್ 3 ಮತ್ತು 4 ತಪ್ಪಾಗುತ್ತೆ. ಅದಾದ ನಂತರ 86ನೇ ತಿದ್ದುಪಡಿ ಬಂದು ಉನ್ನಿ ಕ್ರಿಸ್ಟನ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. 2ನೇದು ತಪ್ಪಾಗುತ್ತೆ. ಸೊ 86ನೇ ತಿದ್ದುಪಡಿ ಬಂದು ಉನ್ನಿ ಕ್ರಿಸ್ಟನ್, 24ನೇ ತಿದ್ದುಪಡಿ ಬಂದು IC ಗೋಲಕ್ನಾಥ್ ಆ್ಯಂಡ್ 52ನೇ ತಿದ್ದುಪಡಿ ಬಂದು ಕಿಹೋತ್
ಹೋಲೋಹಾನ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಓಕೆ, ಸೊ ಆನ್ಸರ್ ಆಪ್ಷನ್ 1. ನೆಕ್ಸ್ಟ್, ಈ ಕೆಳಕಂಡ ಯಾವ ಸಮಿತಿಯು ಗ್ರಾಮೀಣ ಭಾಗಗಳಲ್ಲಿ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಲು ಶಕ್ತಿ ಕೇಂದ್ರಗಳನ್ನು ಸ್ಥಾಪಿಸಲು ಸಲಹೆಯನ್ನು ನೀಡಿತು? ಸೊ ಆಪ್ಷನ್ ಲಕಡ್ವಾಲ ಸಮಿತಿ, ಸಾಚಾರ್ ಸಮಿತಿ, ಚೆನ್ನವೀರಪ್ಪ ಸಮಿತಿ, ಭಗವತಿ ಸಮಿತಿ. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಭಗವತಿ ಸಮಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಗ್ರಾಮೀಣ ಭಾಗಗಳಲ್ಲಿ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡಲು ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಶಕ್ತಿ ಕೇಂದ್ರಗಳನ್ನು, ಪವರ್ ಸೆಂಟರ್ ಅಥವಾ ಸೆಂಟರ್ಸ್ ಸ್ಥಾಪಿಸಲು ಸಲಹೆ ನೀಡಿದಂಥ ಸಮಿತಿ ಭಗವತಿ ಸಮಿತಿ ಆಗಿರುತ್ತೆ. ಇದರ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಭಗವತಿ ಸಮಿತಿ ಅಂತಕ್ಕಂಥದ್ದು ಪ್ರೋ ಜಗದೀಶ್ ಭಗವತಿಯವರ ಅಧ್ಯಕ್ಷತೆಯಲ್ಲಿ ಆಗ್ತಕ್ಕಂಥದ್ದು 1973ರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದಾಗಿದೆ. ಈ ಸಮಿತಿಯು ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಅಧ್ಯಯನ ಮಾಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಉದ್ಯೋಗ ಆಧಾರಿತ ಬೆಳವಣಿಗೆ ತಂತ್ರಗಳಲ್ಲಿ ಒತ್ತನ್ನು ನೀಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಪರಿಶಿಷ್ಟ ಪಂಗಡವನ್ನು ಘೋಷಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತದೆ? 341ನೇ ವಿಧಿ, 342ನೇ ವಿಧಿ, 365ನೇ ವಿಧಿ ಆ್ಯಂಡ್ 366ನೇ ವಿಧಿ. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಪರಿಶಿಷ್ಟ ಪಂಗಡಗಳನ್ನು ಘೋಷಿಸ್ತಕ್ಕಂಥ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡ್ತಕ್ಕಂಥ ಒಂದು ವಿಧಿ ಆಗಿರುತ್ತದೆ? ಸೊ ಸ್ನೇಹಿತರೆ, ಈ 342ನೇ ವಿಧಿ ಏನಿದೆಯೋ, ಸೊ ಇದು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ವಿಧಿ ಆಗಿರುತ್ತೆ. ಇನ್ನು ಉಳಿದಂತೆ ನಾವು ನೋಡ್ತಾ ಹೋದರೆ 342 ಬಂದು ರಾಜ್ಯಪಾಲರೊಂದಿಗೆ ಸಮಾಲೋಚಿಸಿ ಸಾರ್ವಜನಿಕ ಅಧಿಸೂಚನೆಯ ಮೂಲಕ ಪರಿಶಿಷ್ಟ ಪಂಗಡಗಳನ್ನು ನಿರ್ದಿಷ್ಟಪಡಿಸ್ತಕ್ಕಂಥದ್ದು. ಇನ್ನು 341ನೇ ವಿಧಿ ಏನು ಹೇಳುತ್ತೆ? ಪರಿಶಿಷ್ಟ ಜಾತಿಗಳನ್ನು ಘೋಷಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡ್ತಕ್ಕಂಥದ್ದು. ನೋಡಿ, ಇದು ಬಂದು ಪರಿಶಿಷ್ಟ ಪಂಗಡ 342, 341 ಬಂದು ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಕ್ಯಾಸ್ಟ್. ಓಕೆ, ಸೊ SC ಅರ್ಥ ಮಾಡ್ಕೊಳ್ತಾ ಹೋಗಿ. ಈ ಒಂದು ಸಂಸತ್ತಿನ ಅಧಿಕಾರ ಏನಿದೆಯೋ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ವಿಧಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ವಿಧಿ 366 ಏನು ಹೇಳುತ್ತೆ? ಇದು ಪರಿಶಿಷ್ಟ ಪಂಗಡಗಳ ವ್ಯಾಖ್ಯಾನವನ್ನು ನೀಡ್ತಕ್ಕಂಥದ್ದು ಆಗಿರುತ್ತೆ. 366ನೇ ವಿಧಿ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಲ್ಲ ಆಪ್ಷನ್ನು, ಸೊ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ ನಗರೀಕರಣದ ಯೋಜನೆಗೆ ಅಡಿಪಾಯವನ್ನು ಒದಗಿಸಿದೆ? 71ನೇ ತಿದ್ದುಪಡಿ, 72ನೇ ತಿದ್ದುಪಡಿ, 73ನೇ ತಿದ್ದುಪಡಿ ಆ್ಯಂಡ್ 74ನೇ ತಿದ್ದುಪಡಿ. ಯಾವ ಸಾಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ ನಗರೀಕರಣ ಯೋಜನೆ ಅಡಿಪಾಯವನ್ನು ಹಾಕಿರ್ತಕ್ಕಂಥದ್ದು? ಸೊ ಅದು ಬಂದು ಸ್ನೇಹಿತರೆ 74ನೇ ತಿದ್ದುಪಡಿ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರಬಹುದು, 73 ಬಂದು ಗ್ರಾಮ ಪಂಚಾಯಿತಿಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ, 74 ಬಂದು ನಗರ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ. ನೋಡಿ, ಭಾರತದಲ್ಲಿ ನಗರೀಕರಣದ ಯೋಜನೆಗೆ ಅಡಿಪಾಯವನ್ನು ಒದಗಿಸ್ತಕ್ಕಂಥ ಸಂವಿಧಾನಿಕ ತಿದ್ದುಪಡಿ ಬಂದು 74ನೇ ತಿದ್ದುಪಡಿ ಆಗಿರುತ್ತೆ. ಈ ಒಂದು 74ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬಗ್ಗೆ ನೋಡ್ತಾ ಹೋದರೆ, ಕಾಯ್ದೆಯು ಜೂನ್ 1, 1993ರಂದು ಜಾರಿಗೆ ಬಂದಿರತಕ್ಕಂಥದ್ದು. ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡ್ತಕ್ಕಂಥದ್ದು ಆಗಿರುತ್ತೆ. ನಗರ ಪಾಲಿಕೆಗಳಾಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳಾಗಿರಬಹುದು. ಇನ್ನು ಭಾಗ 9A ಇದು ಸಂವಿಧಾನಕ್ಕೆ ನಗರ ಪಾಲಿಕೆಗಳು ಎಂಬ ಹೊಸ ಭಾಗವನ್ನು ಸೇರಿಸ್ತಕ್ಕಂಥದ್ದು ಆಗಿದೆ. ನಗರ ಪಾಲಿಕೆಗಳು ಅಂತಕ್ಕಂಥ ಒಂದು ಮಾತು ಅಥವಾ ಒಂದು ಪದ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇದೇನಿದೆಯೋ ಅದು ಭಾಗ 9A ನೋಡ್ತಾ ಹೋಗ್ತೀವಿ. ಇನ್ನು 12ನೇ ಅನುಸೂಚಿ ನೋಡ್ತಾ ಹೋಗ್ತೀವಿ. ಇದು ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯವ್ಯಾಪ್ತಿಗೆ ಬರುವ 18 ವಿಷಯಗಳ ಪಟ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಸೊ 3 ಇಂಪಾರ್ಟೆಂಟ್ ಸ್ನೇಹಿತರೆ, 74ನೇ ಸಾಂವಿಧಾನಿಕ ತಿದ್ದುಪಡಿನೂ ಸಹ ಈ ಒಂದು ನಗರಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಆ್ಯಂಡ್ ಭಾಗ 9A ಸಹ ಈ ಒಂದು ನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಆಗಿದೆ. 12ನೇ ಅನುಸೂಚಿಯು ಸಹ ಈ ಒಂದು ನಗರ ಸ್ಥಳೀಯ ಸಂಸ್ಥೆಗೆ ಸಂಬಂಧಪಟ್ಟಂಥದ್ದು ಆಗಿದೆ. ಓಕೆ, ನಾನು ನೆಕ್ಸ್ಟ್ ನೋಡ್ತಾ ಹೋದರೆ ಜಿಲ್ಲಾ ಮತ್ತು ಮಹಾನಗರ ಯೋಜನೆ. ಈ ತಿದ್ದುಪಡಿಯು ಜಿಲ್ಲಾ ಯೋಜನಾ ಸಮಿತಿಗಳು ಮತ್ತು ಮಹಾನಗರ ಯೋಜನಾ ಸಮಿತಿಗಳ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸುವ ಮೂಲಕ ನಗರ ಯೋಜನೆಗೆ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥದ್ದು ಆಗಿದೆ. ಸೊ ಆಲ್ರೆಡಿ ಹೇಳಿದಾಗ 73ನೇ ತಿದ್ದುಪಡಿ ಬಂದು ಪಂಚಾಯತ್ ರಾಜ್ ಅಭಿವೃದ್ಧಿಗೆ ಅಂದರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥದ್ದು 73ನೇ ತಿದ್ದುಪಡಿ ಆಗಿರುತ್ತೆ. 74, 73 ವೆರಿ ಇಂಪಾರ್ಟೆಂಟು. 73 ಬಂದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು, 74 ಬಂದು ಜಿಲ್ಲೆ ಅಥವಾ ಒಂದು ಮಹಾನಗರ ಅಂತ ಹೇಳ್ತೀವೋ, ಸೊ ನಗರಕ್ಕೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿ ಆಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ಕೆಳಗಿನ ಪರಿಗಣಿಸಿ ಮೆಗಾ ನಗರ ಅಥವಾ ಮೆಗಾ ಸಿಟಿಗಳು 10 ಮಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತವೆ. ಆ್ಯಂಡ್ 2023 ಭಾರತದಲ್ಲಿನ ಮೆಗಾ ನಗರಗಳು ಬಂದು ದೆಹಲಿ, ಮುಂಬೈ, ಕೋಲ್ಕತ್ತಾ ಹಾಗೂ ಬೆಂಗಳೂರು. ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ 2030 ವೇಳೆಗೆ ಭಾರತವು 7 ಮೆಗಾ ನಗರಗಳನ್ನು ಹೊಂದಲಿದೆ. ಸೊ ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ, ಮೆಗಾ ನಗರ ಅಥವಾ ಮೆಗಾ ಸಿಟಿ ಅಂತ ಅನ್ಸ್ಕೊಳ್ಬೇಕಂತ ಅಂದರೆ ಆ ಒಂದು ಸಿಟಿಯಲ್ಲಿ 10 ಮಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರಬೇಕು. ಅಂಥದ್ದನ್ನು ನಾವು ಮೆಗಾ ನಗರ ಅಥವಾ ಮೆಗಾ ಸಿಟಿ ಅಂತ ಕರಿತೀವಿ. ಫಸ್ಟ್ ಒನ್ ಸರಿಯಾದಂಥ ಒಂದು ಹೇಳಿಕೆ. ಇನ್ನು ಎರಡನೇದು ಬಂದು 2023 ಭಾರತದಲ್ಲಿದ್ದ ಮೆಗಾ ನಗರಗಳು ಬಂದು ದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು. ಸೊ ಈ ಆಪ್ಷನ್ ಸಹ ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ 2030 ವೇಳೆಗೆ ಭಾರತವು 7 ಮೆಗಾ ನಗರಗಳನ್ನು ಹೊಂದಲಿದೆ. ಯಾವಾಗ? 2030. ಸೊ ಈಗ 4 ಏನಿದೆಯೋ ಸೊ ಅದು 2030 7 ಮೆಗಾ ನಗರನ ಹೊಂದಿದೆ. ಸೊ ಈ 3 ಹೇಳಿಕೆಗಳು ಸಹ ಸರಿಯಾಗಿದ್ದಾವೆ. ಸೊ ಆನ್ಸರ್ ಆಪ್ಷನ್ 4 A, B ಮತ್ತು C ಆಗಿರುತ್ತೆ. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಮತ್ತು ಕೇಸ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ನೋಡ್ತಾ ಹೋದಾಗ ಆನ್ಸರ್ ಬಂದು 9th ಅಮೆಂಡ್ಮೆಂಟ್ ಬಂದು ಬೇರೆ ಯೂನಿಯನ್ ಆಗಿರುತ್ತೆ, ಬೇರೆ. ಆ್ಯಂಡ್ 86 ಬಂದು ಸ್ನೇಹಿತರೆ ಉನ್ನಿಕೃಷ್ಣನ್ ಆಗಿರುತ್ತೆ. ಅದಾದ ನಂತರ 24th ಬಂದು IC ಗೋಲಕ್ನಾಥ್ ಆಗಿರುತ್ತೆ. ಆ್ಯಂಡ್ 52 ಬಂದು ಕಿಹೋಟೋ ಹಾಲೋನ್ ಅಂತಕ್ಕಂಥದ್ದು. ಸೊ ಆಪ್ಷನ್ ಈ ರೀತಿ ಇದ್ದಾಗ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. And which of the following committee suggests to establish power houses in village to remove unemployment ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಭಗವತಿ ಕಮಿಟಿ, ಆಪ್ಷನ್ 4. And next, which of the following article of India Constitution empower the president ಟು ನೋಟಿಫೈ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 2 ಆರ್ಟಿಕಲ್ 342 ಆಗಿರುತ್ತೆ. ಸೊ 341 ಬಂದು ST ಅಥವಾ ಶೆಡ್ಯೂಲ್ಡ್ ಇದಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ SC ಬರುತ್ತೆ. ಸೊ ಆರ್ಟಿಕಲ್ 342 ಬಂದು STಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹ್ಯಾಸ್ ಪ್ರೊವೈಡ್ ದ ಫೌಂಡೇಶನ್ ಆಫ್ ಅರ್ಬನೈಸೇಷನ್ ಅಂತ ಕೊಡ್ತಾರೆ ಸ್ಕೀಮ್ ಇನ್ ಇಂಡಿಯಾ. ಸೊ 71st, 72nd, 73rd ಆ್ಯಂಡ್ 74th. ಸೊ ಸರಿಯಾದಂಥ ಒಂದು ಉತ್ತರ 74th ಅಮೆಂಡ್ಮೆಂಟ್ ಬಂದು ಈ ಒಂದು ನಗರ ಅಥವಾ ಈ ಒಂದು ಸಿಟೀಸ್ಗೆ ಸಂಬಂಧಪಟ್ಟಂಥ ಅರ್ಬನೈಸೇಷನ್ಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಸೊ 73 ಬಂದು ರೂರಲ್ಗೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ, ರೂರಲ್ಲು. ಆ್ಯಂಡ್ ನೆಕ್ಸ್ಟು ಕನ್ಸಿಡರ್ ದ ಫಾಲೋಯಿಂಗ್ ಮೆಗಾ ಸಿಟೀಸ್ ಹ್ಯಾವ್ ಮೋರ್ ದೆನ್ 10 million ಪಾಪ್ಯುಲೇಷನ್. ಸೊ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಆ್ಯಂಡ್ ಹ್ಯಾಸ್ ಇನ್ 2023 ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಆ್ಯಂಡ್ ಬ್ಯಾಂಗ್ಳೂರ್ ವರ್ ದ ಮೆಗಾ ಸಿಟೀಸ್ ಇನ್ ಇಂಡಿಯಾ. ಸೊ ಸೆಕೆಂಡ್ ಆಪ್ಷನ್ ಸಹ ಕರೆಕ್ಟ್ ಆಗಿದೆ. ಆ್ಯಂಡ್ ಅಕಾರ್ಡಿಂಗ್ ಟು ದ ಎಸ್ಟಿಮೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಇಂಡಿಯಾ ವಿಲ್ ಹ್ಯಾವ್ 7 ಮೆಗಾ ಸಿಟೀಸ್ ಬೈ 2030. ಸೊ 3 ಸಹ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಆಹಾರ ಮತ್ತು ಕೃಷಿ ಸಂಸ್ಥೆಯು ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ನಿರ್ಧರಿಸಿದೆ? FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ನಿರ್ಧರಿಸಿದೆ 2021, 23, 13, 14. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಹರಪ್ಪ ಜನರ ಸಾಮಾನ್ಯ ಶವ ಸಂಸ್ಕಾರ ಪದ್ಧತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಉತ್ತರಾಭಿಮುಖವಾಗಿ ತಲೆಯನ್ನಿಟ್ಟು ಹೂಳುವುದು, ಮೃತದೇಹವನ್ನು ಸುಡುವುದು, ಮೃತದೇಹವನ್ನು ಕುಳಿತ ಭಂಗಿಯಲ್ಲಿ ಹೂಳುವುದು, ಮೃತರು ಬಳಸುತ್ತಿದ್ದ ವಸ್ತುಗಳೊಡನೆ ಮೃತದೇಹವನ್ನು ಹೂಳುವುದು. ಸೊ ಇಲ್ಲಿ ಸರಿಯಾದಂಥ ಅಂದರೆ ಶವ ಸಂಸ್ಕಾರ ಪದ್ಧತಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ ಮೃತದೇಹವನ್ನು ಕುಳಿತ ಭಂಗಿಯಲ್ಲಿ ಹೂಳುವುದು ಒಂದು ಬಿಟ್ಟರೆ ಉತ್ತರಾಭಿಮುಖವಾಗಿ ತಲೆಯನ್ನಿಟ್ಟು ಹೂಳುವುದು ಸರಿಯಾಗಿದೆ. ಮೃತದೇಹವನ್ನು ಸುಡ್ತಕ್ಕಂಥದ್ದು ಸರಿ ಇದೆ. ಮೃತರು ಬಳಸುತ್ತಿದ್ದ ವಸ್ತುಗಳೊಡನೆ ಮೃತದೇಹವನ್ನು ಹೂಳುವುದು. ಸೊ 3 ಆಪ್ಷನ್ಗಳು ಸಹ ಸರಿಯಾಗಿದ್ದಾವೆ. ಸೊ ಹಾಗಾಗಿ ಆನ್ಸರ್ ಇಲ್ಲ ಆಪ್ಷನ್ 4 ಸರಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹಳೆಯ ಶಿಲಾಯುಗದ ಮಾನವನ ನೆಲೆ ಅಥವಾ ನೆಲೆಗಳು ಯಾವುವು?
ಸೋಹನ್ ನದಿ ಕಣಿವೆ, ಶಿಂಷಾ ನದಿ ಕಣಿವೆ, ಅರ್ಕಾವತಿ ನದಿ ಕಣಿವೆ, ಕೋಸಿ ನದಿ ಕಣಿವೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಅವರ ನೆಲೆಗಳು ಅಥವಾ ಕುರುಹುಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರೆ ಸೋಹನ್ ನದಿ ಕಣಿವೆ ಆಪ್ಷನ್ ಎ ಏನಿದೆಯೋ, ಸೊ ಅಂದರೆ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಎ ಮಾತ್ರ ಸರಿ ಅಂತಕ್ಕಂಥದ್ದು. ಸೋಹನ್ ನದಿ ಕಣಿವೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿದೆ. ಸೊ ನೋಡಿ ಇಲ್ಲಿ ಸೋಹನ್ ನದಿ ಕಣಿವೆ ಬಗ್ಗೆ ನೋಡ್ತಾ ಹೋದಾಗ ಸೋಹನ್ ನದಿ ಕಣಿವೆಯು ಹಳೆ ಶಿಲಾಯುಗದ ಅತ್ಯಂತ ಪ್ರಮುಖ ತಾಣವಾಗಿದ್ದು ಇದು ಪ್ರಸ್ತುತ ಪಾಕಿಸ್ತಾನದ ಪಂಜಾಬ್ ಅಥವಾ ಪೋತೋಹಾರ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ನದಿ ಕಣಿವೆ ಆಗಿರುತ್ತೆ. ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥದ್ದು. ಇಲ್ಲಿ ದೊರೆತಂಥ ಕಲ್ಲಿನ ಉಪಕರಣಗಳು ಅಂದರೆ ಕಲ್ಲಿಗೆ ಸಂಬಂಧಪಟ್ಟಂತೆ ಏನು ಅವರು ಯೂಸ್ ಮಾಡ್ತಾ ಇದ್ರು, ಸೊ ಅಂಥ ಪರಿಕರಗಳು ಸಿಕ್ಕಿರ್ತಕ್ಕಂಥದ್ದಾಗಿದೆ. ಸೋಹಾನ್ ಸಂಸ್ಕೃತಿ ಎಂದು ಕರೆಯಲ್ಪಡ್ತಾರೆ. ಅಂದರೆ ಅವರು ಬಳಸ್ತಕ್ಕಂಥ ಒಂದು ಉಪಕರಣಗಳೇನಿತ್ತೋ ಕಲ್ಲಿನ ಉಪಕರಣಗಳು ಅದನ್ನೆಲ್ಲ ಸೋಹಾನ್ ಸಂಸ್ಕೃತಿ ಅಂತ ಕರಿತಾ ಹೋಗ್ತಾರೆ. ಇನ್ನು ಬೆಲನ್ ಕಣಿವೆ, ನರ್ಮದಾ ಕಣಿವೆ, ಬಿಂಬೇಟ್ಕಾ ಮತ್ತು ಹುಣಸಗಿ ಸಹ ಭಾರತ ಪ್ರಮುಖ ಹಳೆಯ ಶಿಲಾಯುಗದ ನೆಲೆಗಳಾಗಿದ್ದು ಆದ್ದರಿಂದ ಕೊಟ್ಟಿರುವ ಆಯ್ಕೆಯಲ್ಲಿ ಸೋಹನ್ ನದಿ ಕಣಿವೆಯು ಹಳೆಯ ಶಿಲಾಯುಗದ ಪ್ರಮುಖ ನೆಲೆಯಾಗಿದೆ. ಅಂದರೆ ಇಟ್ ಮೀನ್ಸ್ ಈ ಒಂದು ಬೆಲನ್ ಕಣಿವೆ, ನರ್ಮದಾ ಕಣಿವೆ ಮತ್ತು ಬಿಂಬೇಟ್ಕಾ, ಹುಣಸಗಿ ಇವು ಸಹ ಹಳೆ ಶಿಲಾಯುಗದ ಒಂದು ನೆಲೆಗಳ ಆಗಿರುತ್ತೆ. ಅದರ ಆಪ್ಷನಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇದು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥವಾಗಿರುತ್ತೆ. ಈ 4 ಸಹ ಓಕೆ. ಸೊ ಹುಣಸಗಿ ಕರ್ನಾಟಕ ಆಗಿರುತ್ತೆ. ಬೆಲನ್, ನರ್ಮದಾ ಕಣಿವೆ, ಬಿಂಬೇಟ್ಕಾ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಸಹ ಹಳೆ ಶಿಲಾಯುಗದಲ್ಲಿ ಕಂಡುಬರ್ತಕ್ಕಂಥ ನೆಲೆಗಳು. ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನೆಕ್ಸ್ಟ್ ಈ ಕೆಳಗಿನಲ್ಲಿ ಸರಿಯಾಗಿ ಹೊಂದಿಕೆಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ತಾನ್ಸೇನ್ ಸಂಗೀತ, ಉಸ್ತಾದ್ ಈಸಾ ನೃತ್ಯ, ದಸ್ವಂತ್ ಚಿತ್ರಕಲೆ, ಕೇಶವ್ ದತ್ ಸಾಹಿತ್ಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ತಾನ್ಸೇನ್ ಸಂಗೀತ ಸರಿ ಇದೆ ಆ್ಯಂಡ್ ದಸ್ವಂತ್ ಚಿತ್ರಕಲೆ ಸರಿ ಇದೆ, ಕೇಶವದಾಸ್ ಸಾಹಿತ್ಯ ಸರಿ ಇದೆ, ಉಸ್ತಾದ್ ಈಸಾ ನೃತ್ಯ ತಪ್ಪಾಗಿದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೃತ್ಯ ಅಲ್ಲ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತರ ಆಗಿರ್ತಾರೆ. ಸೊ ಹಾಗಾಗಿ ನೃತ್ಯ ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ಬಿ ಬಿಟ್ಟು ಮಿಕ್ಕಂತೆ ಎಲ್ಲ ಸರಿ ಇದೆ. ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾರು ಭಾರತೀಯ ಪುರಾತತ್ವ ಇಲಾಖೆ ನಿರ್ದೇಶಕರಾಗಿದ್ದರು? ಸರ್ ಜಾನ್ ಮಾರ್ಷಲ್, ಮಾರ್ಟಿಮರ್ ವೀಲರ್, ಕರ್ನಲ್ ಮೆಕೆಂಜಿ, ಮಾರ್ಕ್ಸ್ ವಿಲ್ಕ್ಸ್. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 3 ಆಗಿರುತ್ತೆ. ಸರ್ ಜಾನ್ ಮಾರ್ಷಲ್ ಮತ್ತು ಮಾರ್ಟಿಮರ್ ವೀಲರ್ ಆಪ್ಷನ್ ಎ ಮತ್ತು ಬಿ. ಸೊ ಆನ್ಸರ್ ಆಪ್ಷನ್ 3. The Food and Agriculture Organization of United Nations had decided which of the following year has International Year of Millets. So answer option 2, 2023. Which of the following statements are correct with respect to common funeral system of Harappan people? So by laying the head towards north, ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. By cremating the dead body, by burning dead body in sitting posture. ಸೊ ತಪ್ಪಾಗಿದೆ. ಸೊ ಆಪ್ಷನ್ 2 ಸರಿ ಇದೆ. By burning the dead body with the items used by the dead persons. ಸೊ ಆಪ್ಷನ್ 4 ಸಹ ಸರಿ ಇದೆ ಹೇಳಿಕೆ. ಸೊ ಇಲ್ಲಿ ಆನ್ಸರ್ 3 ಬಂದುಬಿಟ್ಟು ಮಿಕ್ಕಂತ ಎಲ್ಲ ಸಹ ಸರಿಯಾಗಿದೆ. ಸೊ ಆನ್ಸರ್ ಆಪ್ಷನ್ 4. ದ ಸೈಟ್ಸ್ ಆಫ್ ದ ಪ್ಯಾಲಿಯೋಲಿಥಿಕ್ ಮೀನ್ ಈಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಯಾಲಿಯೋಲಿಥಿಕ್ ಅಂತಕ್ಕಂಥ ಒಂದು ಇದು ಎಲ್ಲಿ ನೆಲೆ ಎಲ್ಲಿ ಕಂಡು ಬರ್ತಿತ್ತು ಅಂತ ಹೇಳಿದ್ರೆ ಸೋಹಾನ್ ರಿವರ್ ವ್ಯಾಲ್ಯೂ. ಸೊ ಆಪ್ಷನ್ ಎ ಆಗಿರುತ್ತೆ. ಸೊ ಆಪ್ಷನ್ 3. ಐಡೆಂಟಿಫೈ ದ ಕರೆಕ್ಟ್ಲಿ ಮ್ಯಾಚ್ಡ್ ಪೇಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ರೆ ತಾನ್ಸೇನ್ ಬಂದು ಮ್ಯೂಸಿಕ್, ಓಕೆ, ಆ್ಯಂಡ್ ದಸ್ಪತ್ ಬಂದು ಪೇಂಟಿಂಗು, ಆ್ಯಂಡ್ ಕೇಶವದಾಸ್ ಬಂದು ಲಿಟ್ರೇಚರು, ಉಸ್ತಾದ್ ಇಸ್ಲಾ ಬಂದು ಡ್ಯಾನ್ಸ್ ಎಲ್ಲ ಇದು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಆನ್ಸರ್ ಬಿ ತಪ್ಪಾಗಿದೆ. ಸೊ ಇಲ್ಲಿ ಆನ್ಸರ್ ಎಸ್ ಆಪ್ಷನ್ 3. ನೆಕ್ಸ್ಟ್ ಹೂ ಅಮಂಗ್ ದ ಫಾಲೋಯಿಂಗ್ ವರ್ ದ ಡೈರೆಕ್ಟರ್ಸ್ ಆಫ್ ದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 3 ಆಗಿರುತ್ತೆ. ಎ ಮತ್ತು ಬಿ, ಸರ್ ಜಾನ್ ಮಾರ್ಷಲ್ ಆ್ಯಂಡ್ ಮಾರ್ಟಿಮರ್ ವೀಲರ್. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಕ್ರೈಸ್ತ ಮಂತ್ರಿ ಯಾರು? ರೆಬೆಲ್ಲೋ, ಜಿಯೋಕಿಮ್ ಮಿರೈನ್, ಜೋಸೆಫ್ ವಾಸ್ ನಿಮ್ನೆ ಫಜೀರ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂಥ ಕ್ರೈಸ್ತ ಮಂತ್ರಿ ಯಾರು? ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ನಿಮ್ಜೆ ಫಜೀರ್ ಅವರು. ನೆಕ್ಸ್ಟ್ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅಘನಾಶಿನಿ, ಕಾಳಿ, ನೇತ್ರಾವತಿ, ಶರಾವತಿ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 1 ಆಗಿರುತ್ತೆ. ಫಸ್ಟ್ ಬರ್ತಕ್ಕಂಥದ್ದು ಕಾಳಿ, ಅದಾದ ನಂತರ ಅಘನಾಶಿನಿ, ಅದಾದ ನಂತರ ಶರಾವತಿ, ಅದಾದ ನಂತರ ನೇತ್ರಾವತಿ.
ಸೊ ನೋಡಿ, ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳನ್ನು ನೋಡ್ತಾ ಹೋದಾಗ ಕಾಳಿ ಬರುತ್ತೆ, ಉತ್ತರ ಕನ್ನಡ ಜಿಲ್ಲೆ. ಆ್ಯಂಡ್ ಗಂಗಾವಳಿ ಬೆಟ್ಟಿಲ್ ಬರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆನೇ ಆಗಿರುತ್ತೆ. ಹಗನಾಶಿನಿ ಬಂದು ಉತ್ತರ ಕನ್ನಡ ಜಿಲ್ಲೆ. ಆ್ಯಂಡ್ ಶರಾವತಿ ಬಂದು ಉತ್ತರ ಕನ್ನಡ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ವರಾಹಿ ಬಂದು ಉಡುಪಿ ಜಿಲ್ಲೆ. ಸೊ ನೇತ್ರಾವತಿ ಬಂದು ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಹಾಗಿರಬೇಕಾದ್ರೆ ಇಲ್ಲಿ ಸರಿಯಾದಂಥ ಒಂದು ಕ್ರಮ ಅಂತ ಹೇಳಿದಾಗ ಸ್ನೇಹಿತರೆ ಆಪ್ಷನ್ 1 ಆಗಿರುತ್ತೆ. 1. ಕೆಳಗಿನ ಹವಾಮಾನ ವಿದ್ಯಮಾನಗಳನ್ನ ಪರಿಗಣಿಸಿದ ಕೊಟ್ಟಿದ್ದಾರೆ. ಲೂ, ಬರ್ಡೋಲಿ, ಚಿರಾ, ಆಂದಿಸ್. ಮೇಲಿನ ಯಾವುದು ಬೇಸಿಗೆ ಕಾಲದಲ್ಲಿನ ಧೂಳಿನ ಬಿರುಗಾಳಿಗಳು ಅಂತ ಕೇಳಿದರೆ ಸರಿಯಾದಂಥ ಒಂದು ಉತ್ತರ ಲೂ ಮತ್ತು ಆಂದಿಸ್. ಆಪ್ಷನ್ ಸಿ 3. ನೆಕ್ಸ್ಟ್, ಈ ಕೆಳಗಿನ ಯಾವ ಆಯ್ಕೆಯಲ್ಲಿ ಪರ್ವತ ಶಿಖರಗಳ ಎತ್ತರಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಸರಿಯಾಗಿ ಬರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಮುಳ್ಳಯ್ಯನಗಿರಿ ಬಂದು 1930 ಮೀಟರ್, ಕರ್ನಾಟಕದ ಅತಿ ಎತ್ತರದ ಶಿಖರ ಆಗಿರುತ್ತೆ. ಕುದುರೆಮುಖ ಬಂದು 1894 ಮೀಟರ್, 2ನೇ ಅಥವಾ 3ನೇ ಎತ್ತರದ ಶಿಖರ ಆಗಿರುತ್ತೆ. ತಡಿಯಾಂಡಮೋಳ್ ಬಂದು 1748 ಮೀಟರ್, ಕೊಡಗು ಜಿಲ್ಲೆಯ ಅತಿ ಎತ್ತರದ ಶಿಖರ ಆಗಿರುತ್ತೆ. ಬಿಳಿಗಿರಿ ರಂಗನ ಬೆಟ್ಟ ಬಂದು 1500 ಮೀಟರ್ಗಿಂತ ಕಡಿಮೆ. ಇವುಗಳು ಇತರ 3 ಶಿಖರಗಿಂತ ಎತ್ತರದಲ್ಲಿ ಕಡಿಮೆ ಇರ್ತಕ್ಕಂಥದ್ದು ಆಗಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏರಿಕೆ ಕ್ರಮ ಅಂತೆಲ್ಲ ಫಸ್ಟ್ ಬಿಳಿಗಿರಿ ರಂಗನ ಬೆಟ್ಟ ಬರಬೇಕು, ಅದಾದ ನಂತರ ತಡಿಯಾಂಡಳ ಬರಬೇಕು, ಅದಾದ ನಂತರ ಕುದುರೆಮುಖ, ಅದಾದ ನಂತರ ಮುಳ್ಳಯ್ಯನಗಿರಿ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎತ್ತರಕ್ಕೆ ಏರಿಕೆ ಕ್ರಮನ ಫಸ್ಟ್ ಚಿಕ್ಕದಿಂದ ದೊಡ್ಡಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ನಮ್ಗೆ ಯಾವ್ದು ಬಂತು, ಬಿಳಿಗಿರಿ ರಂಗನ ಬೆಟ್ಟ ಬರಬೇಕು, ಅದಾದ ನಂತರ ತಡಿಯಾಂಡಳ್, ಕುದುರೆಮುಖ, ಮುಳ್ಳಯ್ಯನಗಿರಿ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಈ ಕೆಳಗಿನ ಕಾವೇರಿ ನದಿಯ ಉಪನದಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹರ್ಕಾವತಿ, ಹೇಮಾವತಿ, ಲೋಕಪಾಲಿನಿ ಆ್ಯಂಡ್ ಶಿಂಷಾ. ಈ ನದಿಗಳನ್ನು ಪಶ್ಚಿಮದಿಂದ ಪೂರ್ವದ ಕ್ರಮದಲ್ಲಿ ಸರಿಯಾಗಿ ಜೋಡಿಸಿ. ನೋಡಿ, ಇಲ್ಲಿ ಹೇಮಾವತಿ ಬಂದು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಹಾಸನ ಅಥವಾ ಮೈಸೂರು ಜಿಲ್ಲೆ ಮಾರ್ಗವಾಗಿ KRS ಬಳಿ ಕಾವೇರಿನ ಸೇರ್ತಕ್ಕಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ಅರ್ಕಾವತಿ, ಲೋಕಪಾಲಿನಿ, ಶಿಂಷಾ, ಅರ್ಕಾವತಿ ನೋಡ್ತಾ ಹೋದಾಗ ಇದು ಹೇಮಾವತಿಯ ಪೂರ್ವಕ್ಕೆ ಮತ್ತು ಶ್ರೀರಂಗಪಟ್ಟಣದ ಬಳಿ ಕಾವೇರಿ ಸೇರ್ತಕ್ಕಂಥದ್ದು. ಶಿಂಷಾ ಬಂದು ತುಮಕೂರು ಜಿಲ್ಲೆ ದೇವರಾಯನದುರ್ಗದಲ್ಲಿ ಉಗಮವಾಗಿ ಮಂಡ್ಯ ಜಿಲ್ಲೆಯ ಮೂಲಕ ಹರಿದು ಲೋಕಪಾಲಿನಿಯ ಪೂರ್ವಕ್ಕೆ ಕಾವೇರಿ ಸೇರ್ತಕ್ಕಂಥದ್ದು. ಆ್ಯಂಡ್ ಅರ್ಕಾವತಿ ಬಂದು ನಂದಿ ಬೆಟ್ಟದಲ್ಲಿ ಉಗಮವಾಗಿ ಕನಕಪುರ ಮಾರ್ಗವಾಗಿ ಮೇಕೆದಾಟು ಬಳಿ ಕಾವೇರಿಗೆ ಸೇರ್ತಕ್ಕಂಥದ್ದು ಆಗಿದೆ. ಸೊ ಅತ್ಯಂತ ಪೂರ್ವ ಆಯಿತು. ಸೊ ಇದರ ಒಂದು ರೇಂಜನ್ನು ನೋಡ್ತಾ ಹೋದಾಗ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ BCDE ಆಗಿರುತ್ತೆ. ಅಂದರೆ ಫಸ್ಟ್ ಹೇಮಾವತಿ, ಲೋಕಪಾವನಿ, ಅದಾದ ನಂತರ ಶಿಂಷಾ, ಅದಾದ ನಂತರ ಅರ್ಕಾವತಿ. ಹೂ ವಾಸ್ ದ ಕ್ರಿಶ್ಚಿಯನ್ ಮಿನಿಸ್ಟರ್ ಇನ್ ವಿಜಯನಗರ ಎಂಪೈರ್ ಅಂತ ಹೇಳಿದ್ರೆ ನಿಮ್ಮನ್ ಪಜೀರ ಆಗಿರ್ತಾನೆ. ಆ್ಯಂಡ್ ಕನ್ಸಿಡರ್ ದ ಫಾಲೋಯಿಂಗ್ ವೆಸ್ಟ್ ಫ್ಲೋರಿಂಗ್ ರಿವರ್ ಆಫ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ಕನ್ಸಿಡರ್ ದ ಫಾಲೋಯಿಂಗ್ ಮೆಟರಾಲಜಿಕಲ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಲೂ ಆ್ಯಂಡ್ ಆ್ಯಂಡಿಸ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3. And which one of the following is the correct sequence of the following mountain peaks in increasing order ಅಂತ ಕೊಟ್ಟಿದ್ರೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 2 ಬಿಳಿಗಿರಿ ರಂಗನ ಹಿಲ್ಸ್ ಆ್ಯಂಡ್ ಟ್ಯಾಡಿಯಂಡಮಲ್ ಆ್ಯಂಡ್ ಓಕೆ ಕುದುರೆಮುಖ ಆ್ಯಂಡ್ ಮುಳ್ಳಯ್ಯನಗಿರಿ. ಆ್ಯಂಡ್ ಕನ್ಸಿಡರ್ ದ ಫಾಲೋಯಿಂಗ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಕಾವೇರಿ ಅಂತ ಕೊಟ್ಟಿದ್ರೆ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 2 ಆಗಿರುತ್ತೆ. ಫಸ್ಟ್ ಬಂದು ಹೇಮಾವತಿ, ಅದಾದ ನಂತರ ಲೋಕಪಾವನಿ, ಅದಾದ ನಂತರ ಶಿಂಷಾ, ಅದಾದ ನಂತರ ಅರ್ಕಾವತಿ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಲ್ಲಿ ಈ ಕೆಳಗಿನನ್ನು ಹೊಂದಿಸಿ ಬರೆಯಿರಿ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ, ಬೀದರ್, ರಾಯಚೂರು, ಶಿವಮೊಗ್ಗ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬಳ್ಳಾರಿ ಬಂದು ಅಂಜೂರ ಫಿಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬೀದರ್ ಬಂದು ಶುಂಠಿ, ರಾಯಚೂರು ಬಂದು ಮೆಣಸಿನ್ಕಾಯಿ, ಶಿವಮೊಗ್ಗ ಅನಾನಸ್. ಸೊ ಆನ್ಸರ್ ಆಪ್ಷನ್ 1. ಆ್ಯಂಡ್ ಮತ್ತೊಂದು ಕೆಲವೊಂದು ಹೊಂದಿಸಿ ಬರೆಯಿರಿ. ಭಾಗ ಎ, ಭಾಗ ಬಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಡಿಗೆ ಸಂಬಂಧಪಟ್ಟಂಥ ಒಂದು ಕ್ವೆಶನ್ ಆಗಿದೆ ಸ್ನೇಹಿತರೆ. ಸೆಲ್ವಾ ಬಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಾಗಿರುತ್ತೆ, ಸೆಲ್ವಾ. ಆ್ಯಂಡ್ ಸವನ್ನಾ, ಪಾರ್ಕ್ಲ್ಯಾಂಡ್ ಆ್ಯಂಡ್ ಪ್ರೈರಿ ಬಂದು ಉತ್ತರ ಅಮೇರಿಕಾ, ಪಾಂಪಸ್ ಬಂದು ಅರ್ಜೆಂಟೈನಾ.
ನೆಕ್ಸ್ಟ್ ಉತ್ತರ ಕರ್ನಾಟಕದಲ್ಲಿ ಯಾವ ವಿಧದ ಮಣ್ಣಿಗೆ ಅಥವಾ ಮಣ್ಣುಗಳಿಗೆ ಮಸಾರಿ ಮಣ್ಣು ಎಂದು ಕರೆಯಲಾಗುತ್ತದೆ? ಕಪ್ಪು ಮಣ್ಣಿನ ವಿಧಗಳು, ಕೆಂಪು ಮಣ್ಣಿನ ವಿಧಗಳು, ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು. ಸೊ ಸರಿಯಾದಂಥ ಉತ್ತರ ಸ್ನೇಹಿತರೆ ಮಸಾರಿ ಮಣ್ಣು ಅಂತಂದರೆ ಕೆಂಪು ಮಣ್ಣಿಗೆ ಮಸಾರಿ ಮಣ್ಣು ಅಂತ ಹೇಳ್ತಾರೆ. ಕೆಂಪು ಮಣ್ಣಿನ ವಿಧಗಳು. ಸೊ ಆನ್ಸರ್ ಆಪ್ಷನ್ 3 ಬಿ ಮಾತ್ರ. ಈ ಕೆಳ ಸ್ಥಳವನ್ನು ಪರಿಗಣಿಸಿ ಭದ್ರಾವತಿ, ಮುಂಬೈ, ಹಿರಾಪುರ ಆ್ಯಂಡ್ ಮೆಟ್ಟೂರು ಭಾರತದ ಈ ಮೇಲಿನ ಎಷ್ಟು ಸ್ಥಳ ಅಥವಾ ಸ್ಥಳಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೊಂದಿದೆ ಅಥವಾ ಹೊಂದಿವೆ? 1 ಮಾತ್ರ, 2 ಮಾತ್ರ, 3, 4 ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಸೊ ಇಲ್ಲಿ ಯಾವುದು ಕಬ್ಬಿಣ ಮತ್ತು ಉಕ್ಕು ಅಂತ ಹೇಳ್ತಾ ಹೋದಾಗ ಭದ್ರಾವತಿ ಬರುತ್ತೆ, ಮತ್ತೊಂದು ಮುಂಬೈ ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 2 ಮಾತ್ರ. ಮಾಸ್ ದ ಫಾಲೋಯಿಂಗ್ ಅಂಡರ್ 1 ಡಿಸ್ಟಿಕ್ 1 ಪ್ರಾಡಕ್ಟ್ ಸ್ಕೀಮ್ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಉತ್ತರ ನೋಡ್ತಾ ಹೋದರೆ ಸೊ ಆಪ್ಷನ್ 1 ಆಗಿರುತ್ತೆ. ಸೊ ಎ ಬಂದು ಬಳ್ಳಾರಿ ಬಂದು ಎಸ್ ಫಿಗ್ ಆಗಿರುತ್ತೆ, ಆ್ಯಂಡ್ ಬೀದರ್ ಜಿಂಜರ್, ರಾಯಚೂರು ಬಂದು ಚಿಲ್ಲೀಸ್, ಶಿವಮೊಗ್ಗ ಪೈನಾಪಲ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೆಲ್ವಾ, ಸವನ್ನಾ ಆ್ಯಂಡ್ ಪ್ರೈರಿ ಪಾಂಪಸ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಸ್ನೇಹಿತರೆ, ಸರಿಯಾದ ಒಂದು ಆಪ್ಷನ್ 4 ಆಗಿರುತ್ತೆ. ಸೊ ಸೆಲ್ವಾ ಬಂದು ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಆಗಿರುತ್ತೆ, ಆ್ಯಂಡ್ ಸವನ್ನಾ ಬಂದು ಪಾರ್ಕ್ಲ್ಯಾಂಡ್, ಆ್ಯಂಡ್ ಪ್ರೈರಿ ಬಂದು ನಾರ್ತ್ ಅಮೇರಿಕಾ, ಪಾಂಪಸ್ ಅರ್ಜೆಂಟೈನಾ. Which soils among the following are called Masuri soil in North Karnataka? ಸರಿಯಾದಂಥ ಒಂದು ಟೈಪ್ಸ್ ಆಫ್ ರೆಡ್ ಸಾಯಿಲ್ ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಪ್ಲೇಸಸ್. ಭದ್ರಾವತಿ, ಮುಂಬೈ, ಹಿರಾಪುರ್ ಆ್ಯಂಡ್ ಮೆಟ್ಟೂರು ಕೊಟ್ಟಿದ್ದಾರೆ. ಹೌ ಮೆನಿ ಆಫ್ ದ ಹೆಬೋ ಪ್ಲೇಸಸ್ ಹ್ಯಾವ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ? ಸರಿಯಾದಂಥ ಒಂದು ಆಪ್ಷನ್ 2 ಓನ್ಲಿ 2 ಆಗಿರುತ್ತೆ, ಭದ್ರಾವತಿ ಆ್ಯಂಡ್ ಮುಂಬೈ. ಈ ಕೆಳಕಂಡ ಜೋಡಿಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೇಳಿದರೆ ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ರಾಜಮಂಡ್ರಿ, ಕೇಂದ್ರೀಯ ಹಾಲುಗಡ್ಡೆ ಸಂಶೋಧನಾ ಸಂಸ್ಥೆ ಶಿಮ್ಲಾ, ಕೇಂದ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಕಟಕ್, ಕೇಂದ್ರೀಯ ಮಾವು ಸಂಶೋಧನಾ ಸಂಸ್ಥೆ ನಾಗ್ಪುರ್. ಸೊ ಸರಿಯಾದಂಥ ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಕೇಂದ್ರೀಯ ಮಾವು ಸಂಶೋಧನೆ ಬಂದಾಗ ವಿಜಯವಾಡ ಬರುತ್ತೆ, ವಿಜಯವಾಡ. ಸೊ ಆಂಧ್ರ ಪ್ರದೇಶ. ಸೊ ಆನ್ಸರ್ ಇದು ತಪ್ಪಾಗಿದೆ, ಆಪ್ಷನ್ ಡಿ. ಮಿಕ್ಕಂತೆ ಕೇಂದ್ರೀಯ ತಂಬಾಕು ಬಂದು ರಾಜಮಂಡ್ರಿ, ಹಾಲುಗಡ್ಡೆ ಬಂದು ಶಿಮ್ಲಾ, ಕೇಂದ್ರೀಯ ಅಕ್ಕಿ ಬಂದು ಕಟಕ್ ಒಡಿಸ್ಸಾ ಆಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ 2 ಆಗಿರುತ್ತೆ, ಎ ಬಿ ಮತ್ತು ಸಿ. ಕರ್ನಾಟಕ ರಾಜ್ಯ ಮಸಾಲ ಅಭಿವೃದ್ಧಿ ಮಂಡಳಿ ಎಲ್ಲಿದೆ? ಮಡಿಕೇರಿ, ಚಿಕ್ಕಮಗಳೂರು, ಹುಬ್ಬಳ್ಳಿ, ಶಿವಮೊಗ್ಗ. ಕರ್ನಾಟಕದ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ ಆಪ್ಷನ್ 3 ಹುಬ್ಬಳ್ಳಿಯಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಇಲ್ಲಿ KSSDB ಕರ್ನಾಟಕ ಸ್ಟೇಟ್ ಸ್ಪೈಸಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳ್ತೀವಿ, ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ. ಸೊ ಇದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದೊಂದು ಅಡ್ರೆಸ್ಸು ಸಹ ಇದೆ ಸ್ನೇಹಿತರೆ. ಆ್ಯಂಡ್ ಇದ್ರ ಬಗ್ಗೆ ನೋಡ್ತಾ ಹೋದರೆ ಈ ಮಂಡಳಿಯು ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಇದು ಸಾಂಬಾರು ಪದಾರ್ಥಗಳ ಕೃಷಿ ಅಭಿವೃದ್ಧಿ ಮತ್ತು ರಫ್ತು ಪ್ರಚಾರಕ್ಕಾಗಿ ಸ್ಥಾಪಿಸಲಾಗಿರ್ತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು 2013-14ರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿದೆ. ನೆಕ್ಸ್ಟು ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳನ್ನು ರಾಮ್ಸರ್ ತಾಣಗಳೆಂದು ಈಗಾಗಲೇ ಘೋಷಿಸಲಾಗಿದೆ? ಸೊ ನೋಡ್ತಾ ಹೋದರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸರ್ ತಾಣಗಳಿದ್ದಾವೆ. ಅದು ಯಾವುದ್ಯಾವುದು ಅಂತ ಹೇಳಿದ್ರೆ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಹಗನಾಶಿನಿ ಎಸ್ಟರಿ ಆ್ಯಂಡ್ ರಂಗನತಿಟ್ಟು ಪಕ್ಷಿಧಾಮ. ಸೊ ಈ 4 ಸಹ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಮ್ಸರ್ ತಾಣಗಳಾಗಿದ್ದು ಸೊ ಆನ್ಸರ್ ಆಪ್ಷನ್ 1 ಮೇಲಿನ ಎಲ್ಲವೂ ಸಹ ಸರಿಯಾಗಿದೆ. ಆ್ಯಂಡ್ ಸುನಾಮಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟಿದ್ದಾರೆ. ಹಿಲೋ ಹವಾಯಿ 1927, ಜಪಾನ್ ಬಂದು 2011 ಆ್ಯಂಡ್ ಬಾಕ್ಸಿಂಗ್ ದಿನ ಅಂತ ಕೊಟ್ಟಿದ್ದಾರೆ. ಓಕೆ 2014. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸುನಾಮಿ ಆ್ಯಂಡ್ ಇದು ಓಕೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರೆ ಸೊ ಒಂದೇ ಒಂದು ಮಾತ್ರನೇ ಸರಿಯಾಗಿರ್ತಕ್ಕಂಥ ಒಂದು ಹೊಂದಾಣಿಕೆ ಆಗಿರುತ್ತೆ. ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ? ಪಳೆಯುಳಿಕೆಗಳ ಇಂಧನಗಳ ಬಳಕೆಯು ವಾತಾವರಣದಲ್ಲಿ CO2 ಅನ್ನು ಹೆಚ್ಚಿಸಿದೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಆಮ್ಲೀಕರಣವು ಸಮುದ್ರ ಜೀವನಕ್ಕೆ ಮಾತ್ರ ಹಾನಿಯನ್ನು ಉಂಟು ಮಾಡುತ್ತದೆ. ಓಝೋನ್ ಪದರದ ನಾಶವು ಕೆಲವು ವಿಧದ ಚರ್ಮದ ಕ್ಯಾನ್ಸರ್ ಹೆಚ್ಚಾಗುವುದಕ್ಕೆ ಕಾರಣವಾಗಿದೆ.
ಅಣು ತ್ಯಾಜ್ಯವು ಅಧಿಕ ಪ್ರಮಾಣದ ಶಾಖ ಉತ್ಪತ್ತಿಯನ್ನು ಮಾಡುತ್ತದೆ. ಸೊ ಪಳೆಯುಳಿಕೆ ಇಂಧನಗಳಿಂದ CO2 ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತೆ, ಸರಿಯಾದಂಥ ಒಂದು ಹೇಳಿಕೆ. ಓಝೋನ್ ಪದರದ ನಾಶದಿಂದ ಕೆಲವು ಚರ್ಮದ ಕ್ಯಾನ್ಸರ್ ಬರ್ತಕ್ಕಂಥದ್ದು ಸರಿಯಾಗಿದೆ. ಅಣು ತ್ಯಾಜ್ಯವು ಅಧಿಕ ಪ್ರಮಾಣದ ಶಾಖವನ್ನು ಉತ್ಪತ್ತಿ ಮಾಡುತ್ತೆ, ಸರಿಯಾಗಿದೆ. ಬಟ್ ಆಮ್ಲೀಕರಣ ಅಂತಕ್ಕಂಥದ್ದು ಏನಿದೆಯೋ ಇದು ಸಮುದ್ರ ಜೀವನಕ್ಕೆ ಮಾತ್ರ ಅಲ್ಲ, ಮನುಷ್ಯರಿಗೂ ಸಹ ಅಥವಾ ವಾತಾವರಣ ಪರಿಸರದಲ್ಲಿ ಏನಿದೆಯೋ ಸೊ ಪ್ರಾಣಿ ಪಕ್ಷಿ ಜೀವಿಗಳಿಗೂ ಸಹ ಒಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಮಾತ್ರ ಅಂತ ಕೊಡ್ತಾರಲ್ವ, ಸೊ ಇದು ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ. ಆಪ್ಷನ್ 2. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆರ್ ಪೇಸ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ. ಸೊ ರಾಜಮಂಡ್ರಿ ಸರಿ ಇದೆ, ಶಿಮ್ಲಾ ಸರಿ ಇದೆ, ಕಟಕ್ ಸರಿ ಇದೆ. ಬಟ್ ಮ್ಯಾಂಗೋ ಬಂದರು ವಿಜಯವಾಡ ತಪ್ಪಾಗಿದೆ, ನಾಗ್ಪುರು. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಕರ್ನಾಟಕ ಸ್ಟೇಟ್ ಸ್ಪೈಸಿ ಡೆವಲಪ್ಮೆಂಟ್ ಬೋರ್ಡ್ ಈಸ್ ಲೊಕೇಟೆಡ್ ಅಟ್ ಹುಬ್ಬಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಫ್ರಮ್ ಕರ್ನಾಟಕ ಆರ್ ಆಲ್ರೆಡಿ ಡಿಕ್ಲೇರ್ಡ್ ಹ್ಯಾಸ್ ರಾಮ್ಸರ್ ಸೈಟ್ಸ್ ಅಂತ ಕೇಳಿದರೆ ಸೊ ಮೇಲ್ನ ಹಿಲ್ಲವು ಸಹ ಸರಿ ಇದೆ, ಹಾಲ್ ಆಫ್ ಎಬೋ. ಸೊ ಆಲ್ ಆಫ್ ದೆಮ್ ಆಪ್ಷನ್ 4. ಸೊ ಈ 4 ಸಹ ರಾಮ್ಸರ್ ತಾಣಗಳೇ ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ರಿಗಾರ್ಡಿಂಗ್ ಸುನಾಮೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓನ್ಲಿ 1 ಪೇರ್ ಮಾತ್ರ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟರೆ ಯೂಸ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಕಾಸಸ್ ಇನ್ಕ್ರೀಸ್ ಆಫ್ CO2 ಅಟ್ ಅಟ್ಮಾಸ್ಫಿಯರ್, ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಆ್ಯಂಡ್ ಆಸಿಡಿಫಿಕೇಷನ್ಸ್ ಡ್ಯಾಮೇಜ್ ಓನ್ಲಿ ದ ಮರಿನ್ ಲೈಫ್, ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಆ್ಯಂಡ್ ಓಝೋನ್ ಲೇಯರ್ಸ್ ಡಿಪ್ಲೇಷನ್ ಕ್ಯಾನ್ ಇನ್ಕ್ರೀಸ್ ದ ಅಕ್ಯುರೆನ್ಸ್ ಆಫ್ ಸಮ್ ಟೈಪ್ಸ್ ಆಫ್ ಸ್ಕಿನ್ ಕ್ಯಾನ್ಸರ್, ಸರಿ ಇದೆ. ಆ್ಯಂಡ್ ನ್ಯೂಕ್ಲಿಯರ್ ವೇಸ್ಟ್ ಜನರೇಟ್ಸ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಹೀಟ್, ಇದು ಸಹ ಸರಿ ಇದೆ. ಸೊ ಆನ್ಸರ್ ಆಪ್ಷನ್ 2 ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿದೇಶಿ ಸಾಂಸ್ಥಿಕ ಹೂಡಿಕೆ, ಇದು ವಿದೇಶಿ ಮಾರುಕಟ್ಟೆಗಳಲ್ಲಿ ಹೂಡಿಕೆದಾರರು ಮಾಡುವ ಹೂಡಿಕೆಯಾಗಿದೆ. ಆಪ್ಷನ್ 2 ಉದ್ಯಮ ಘಟಕದ ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ FIIಗಳು ಭಾಗಿಸುತ್ತವೆ. ಆ್ಯಂಡ್ ಆಪ್ಷನ್ 3 FII ಹೂಡಿಕೆಗಳು ಕೇವಲ ದ್ವಿತೀಯ ಮಾರುಕಟ್ಟೆಗೆ ಮಾತ್ರ ಹರಿಯುತ್ತವೆ. ಸೊ ಸರಿಯಾದಂಥ ಒಂದು ಹೇಳಿಕೆಗಳನ್ನು ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ A ಮಾತ್ರ ಸರಿ ಇದೆ. ಅಂದರೆ A ಮಾತ್ರ ಸರಿ, ವಿದೇಶಿ ಸಾಂಸ್ಥಿಕ ಹೂಡಿಕೆ ಇದು ವಿದೇಶಿ ಮಾರುಕಟ್ಟೆಗಳಲ್ಲಿ ಹೂಡಿಕೆದಾರರು ಮಾಡುವ ಹೂಡಿಕೆಯಾಗಿದೆ, ಅದೊಂದು ಆಪ್ಷನ್ ಸರಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ವಾವಲಂಬಿ ಭಾರತ ಸೆಲ್ಫ್ ರಿಲಯಂಟ್ ಇಂಡಿಯಾ ನಿಧಿಯಿಂದ ಕೆಳಗಿನ ಯಾವುದಕ್ಕೆ ಹಣಕಾಸು ಸಹಾಯವನ್ನು ಮಾಡಲಾಗುತ್ತದೆ? ಗುಡಿ ಕೈಗಾರಿಕೆಗಳು, ಸ್ವಸಹಾಯ ಗುಂಪುಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು. ಸ್ವಾವಲಂಬಿ ಭಾರತ ಅಂತಕ್ಕಂಥದ್ದು ತಂದಿರ್ತಕ್ಕಂಥದ್ದೇ ಆಪ್ಷನ್ 4 ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿ ಇಲ್ಲಿ ನೋಡ್ತಾ ಹೋದರೆ SRI ನಿಧಿ ಇದು 50,000 ಕೋಟಿ ಈಕ್ವಿಟಿ ಇನ್ಫ್ಯೂಷನ್ ಮೂಲಕ MSMEಗಳಿಗೆ ಬೆಳವಣಿಗೆ ಬಂಡವಾಳವನ್ನು ಒದಗಿಸುವ ಫಂಡ್ ಆಫ್ ಫಂಡ್ಸ್ ಆಗಿದೆ. ಇದು ಏನಕ್ಕೆಂದ ಬೆಳವಣಿಗೆ ಸಾಮರ್ಥ್ಯವಿರುವ ಮತ್ತು ಕಾರ್ಯಸಾಧ್ಯವಾದ MSMEಗಳನ್ನು ಬೆಂಬಲಿಸುವುದರ ಮುಖ್ಯ ಉದ್ದೇಶವಾಗಿರುತ್ತೆ. ಅನ್ವಯ ಎಲ್ಲಿ ಬರುತ್ತೆ? ಇದು ಉತ್ಪಾದನೆ ಮತ್ತು ಸೇವಾ ವಲಯದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಅನ್ವಯಿಸ್ತಕ್ಕಂಥದ್ದು. ಸೊ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ಈ ಒಂದು MSME ವಲಯಕ್ಕೆ ಹೆಚ್ಚಿನ ಒತ್ತನ್ನು ನೀಡತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಬಂದು 30 ಕ್ವೆಶನ್ಸ್ ಆಗಿತ್ತು. ಇನ್ನು ಉಳಿದಂತೆ ನೋಡ್ತಾ ಹೋದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗೋಣ.